ಹೆಡಿಂಗ್ ಬರ್ಕೊಳಪ್ಪ ಅಂದ್ರ ಅವರು ಬೆವರು ಒರೆಸಿದ ಅಣ್ಣ ಅಂತ ಆಕ್ಟ್ ಮಾಡ್ಬೇಕಾಗಿರೋದು ಯಾರ ಜೊತೆಗೆ, ಅಣ್ಣ ಅವ್ರ ಜೊತೆಗೆ. ಶ್ರೀನಿವಾಸ ಗೆಸ್ಟ್ ಹೌಸ್ ಅಲ್ಲಿ ಬಂದ್ರೆ ಬೆವರು ಸುರಿತಾ ಇದೆ ಆರ್ತಿಗೆ, ಅದು ಪ್ರಿಪೇರ್ ಆಗಕ್ ಆಗ್ತಾ ಇಲ್ಲ. ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ನಾನು ರಾಜ್ಕುಮಾರು ಅಲ್ಲ, ನೀನು ಆರ್ತಿನೂ ಅಲ್ಲ, ನಾವು ಕ್ಯಾರೆಕ್ಟರ್ಸ್. ನಾನು 100 ಸಿನಿಮಾ ಮಾಡಿದ ಕಲಾವಿದ ಆಗಿದ್ದೇನೆ ಅಂದ್ರೆ ಅಣ್ಣವರ ಒಂದು ಮಾತು, ನೋಡಮ್ಮ ಇದು ಕಾಂಪಿಟೇಷನ್, ಇದು ನೀನ್ ಭರತನಾಟ್ಯದ ಸ್ಟೆಪ್ ಹಾಕಬಾರ್ದು ಇಲ್ಲಿ. ನೀನ್ ಭರತನಾಟ್ಯದ ಸ್ಟೆಪ್ ಹಾಕಿದ್ರೆ ನಾನು ಭರತನಾಟ್ಯದ ಸ್ಟೆಪ್ ಹಾಕ್ತೀನಿ. ಭರತನಾಟ್ಯದ ಸ್ಟೆಪ್ ಅಲ್ಲಿ ನೀನ್ ಸೋತ್ರು ಕಲೆಗೆ ಅವಮಾನ, ನಾನ್ ಸೋತ್ರು ಕಲೆಗೆ ಅಲ್ಲಮ್ಮ ಸರೋಜಮ್ಮ, ನಿಮ್ ನಾಟಕನೇ ಮಾಡಕ್ ಬರಲ್ವ? ನಾಟಕ ಹಿಂಗ ಮಾಡ್ತಾರೆ ಅಂತ ಅದನ್ನ ಅಣ್ಣವ್ರು ಮಾಡಿ ತೋರ್ಸುದ್ರಿ, ಹಿಂಗ್ ಮಾಡ್ಬೇಕಮ್ಮ ನೀನು ಅಂತ. ಇಷ್ಟ ಚೆನ್ನಾಗಿ ಅಣ್ಣವ್ರು ಅದನ್ನ ಮಾಡಿ ತೋರ್ಸುದ್ರು, ಬಹಳ ಅದ್ಭುತ ಅಂತ ಅನ್ನಿಸ್ತು. ರಾಜ್ಕುಮಾರ್ನ ರಾಜು ಅಂತ ಕರೀತಾ ಇದ್ದು ಜಯಂತಿ ಒಬ್ರೆ. ಅಣ್ಣವ್ರು ಅಂತ ಹೇಳಿದ್ರೇನೆ ಅಣ್ಣವ್ರ ನಟನೆ ಜೊತೆಗೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಎಲ್ಲರೂ ಹೇಳ್ತಾರೆ. ನೀವು ಸೇರಿದಂತೆ ಅವ್ರ ಜೊತೆ ಆಕ್ಟ್ ಮಾಡಿದಂತಹ ಪ್ರತಿಯೊಬ್ಬ ಕಲಾವಿದ್ರು, ನಾವು ಅವ್ರನ್ನ ನೋಡಿಲ್ಲ ಆದ್ರೂ ಕೂಡ ನಮ್ಗೆ ಚಿಕ್ಕವರಿರುವಾಗ ಅವ್ರು ನೋಡುವಾಗ ಅವ್ರ ಮಾತಾಗಿರ್ಬಹುದು, ಅವ್ರ ನಡವಳಿಕೆ ಆಗಿರ್ಬಹುದು, ನಮ್ಗೆ ಒಂದು ರೀತಿಯಲ್ಲಿ ಮಾದರಿ ಆಗಿರ್ತಿತ್ತು. ಇನ್ನು ಅವ್ರ ಜೊತೆ ನಟನೆ ಮಾಡಿದಂತ ಜಯಮಾಲಾ ಅವರು, ಬಿ ಸರೋಜಾದೇವಿ ಅವರು, ಜಯಂತಿ ಅವರು, ಗೀತಾ ಅವರು, ಆರತಿ ಅವರು, ಇವರೆಲ್ಲರೂ ಕೂಡ ಹೇಳೋದೇನು ಅಂತಂದ್ರೆ ಅಣ್ಣ ಅವರ ನಟನೆ ಜೊತೆಗೆ ಅವ್ರ ಜೊತೆ ಯಾವ ರೀತಿ ನಡ್ಕೊಳ್ತಿದ್ರು, ಆ ಮೇರು ವ್ಯಕ್ತಿತ್ವದ ಬಗ್ಗೆ. ಟವರಿಂಗ್ ಪರ್ಸನಾಲಿಟಿ ಅಂತ ಹೇಳಿದ್ರೆ ಅದು ಕೇವಲ ಸಿನಿಮಾದಲ್ಲಿ ಮಾತ್ರ ಅಲ್ಲ, ಬದುಕಿನ ತೆರೆ ಹಿಂದೂ ಕೂಡ ಅದೇ ರೀತಿ ಟವರಿಂಗ್ ಪರ್ಸನಾಲಿಟಿನೇ. ಸೊ ನಟಿಯರನ್ನ ಯಾವ ರೀತಿ ಬೆಳೆಸ, ನನಗೆ ಒಂದ್ ಬಹಳ ದೊಡ್ಡ ಎಕ್ಸಾಂಪಲ್ ಆರ್ತಿಯಿಂದ ಶುರು ಮಾಡಕ್ ನಾನು. ಯಾಕೆ ಅಂದ್ರೆ ನಾನು ರಾಜ್ಕುಮಾರ್ ಹೋದಾಗ ಆರ್ತಿ ಅವ್ರನ್ನೊಂದು ಇಂಟರ್ವ್ಯೂ ಮಾಡಿ, ಸೊ ನಿಮ್ಗೆ ಅಣ್ಣವ್ರ ಬಗ್ಗೆ ಹೆಡಿಂಗ್ ಬರ್ಕೊಳಪ್ಪ ಅಂದ್ರ ಅವರು ಬೆವರು ಒರೆಸಿದ ಅಣ್ಣ ಅಂತ. ಆರ್ತಿಯವರ ಆರ್ಟಿಕಲ್ ಯಾಕೆ ಅಂತ ಅಂದ್ರೆ, ಕಸ್ತೂರಿ ನಿವಾಸದಲ್ಲಿ ಆರ್ತಿಯವರು ಮೊಟ್ಟ ಮೊದಲನೇ ಬಾರಿಗೆ ರಾಜ್ಕುಮಾರ್ ಜೊತೆಗೆ ಪಾತ್ರ. ಅಷ್ಟೊತ್ತಿಗೆ 3 ಸಿನಿಮಾ ಮಾಡಿದ್ರು ಅವರು, ಯಾವ್ದು ಮೇಜರ್ ಸಿನಿಮಾಗಳಲ್ಲ, ಬಂದು ಹೋಗಿ ಅಂತ ಸಿನಿಮಾ. ಕಸ್ತೂರಿ ನಿವಾಸದಲ್ಲಿ ಒಂದು ಹಾಡು ನೀ ಬಂದು ನಿಂತಾಗ ಪೂರ್ತಿ ಹಾಡು, ಮೈಸೂರು KRS ನಲ್ಲಿ ಶೂಟಿಂಗು, ಅಣ್ಣವ್ರ ಜೊತೆಗೆ ಆಕ್ಟಿಂಗು, ಮೈಸೂರು ಆರ್ತಿಯ ಸ್ವಂತ ಊರು, ಅವ್ರ ಕಾಲೇಜ್ ಮೇಟ್ಸು, ಅವ್ರ ರಿಲೇಷನ್ಸು, ಮೇಸ್ಟ್ರುಗಳು ಎಲ್ಲರೂ ತುಂಬ್ಕೊಂಡ್ಬಿಟ್ಟಿದ್ದಾರೆ ಎದುರುಗಡೆಗೆ. ಆಕ್ಟ್ ಮಾಡ್ಬೇಕಾಗಿರೋದು ಯಾರ ಜೊತೆಗೆ, ಅಣ್ಣವ್ರ ಜೊತೆಗೆ. ಶ್ರೀನಿವಾಸ ಗೆಸ್ಟ್ ಹೌಸ್ ಅಲ್ಲಿ ಬಂದ್ರೆ ಬೆವರು ಸುರಿತಾ ಇದೆ ಆರ್ತಿಗೆ, ಅದು ಪ್ರಿಪೇರ್ ಆಗಕ್ ಆಗ್ತಾ ಇಲ್ಲ. 2 ಸಲ ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ರೆ, ನಿಮ್ ಮೇಕಪ್ 2 ಸಲ ಬೆಳೆಸೋಕೆ ಅಷ್ಟು ಬೆವರ್ತಾ ಇದಾರೆ ಅವರು. ಆಮೇಲೆ ದೊರೆ ಭಗವಾನ್ ಡೈರೆಕ್ಟ್ರು, ಭಗವಾನ್ಗೆ ಅನ್ನಿಸ್ತಿದ್ವಿ ಯಾಕೋ ಆಗಲ್ಲ, ಇದು ಕಷ್ಟ ಆಗ್ತಾ ಇದೆ ಅಲ್ಲಿಗೆ. ಅಣ್ಣವ್ರಿಗೆ ಹೇಳಿದ್ರು, ಅದು ಯಾಕೋ ತುಂಬಾ ನರ್ವಸ್ ಆಗ್ಬಿಟ್ಟಿದ್ದಾಳೆ ಹೊಸ ಹುಡುಗಿ, ನಾವು ಒಂದ್ ಸ್ವಲ್ಪ ದಿನ ಬಿಟ್ಟು ಮಾಡೋಣ. ಅಣ್ಣವ್ರು ಕರೀರಿ ಅವ್ರನ್ನ, ಏನಮ್ಮ ನಿನ್ನ ಹೆಸರು? ಫಸ್ಟ್ ಸಿನಿಮಾ ರಾಜ್ಕುಮಾರ್ ಆರ್ತಿ ನೋಡ್ತಾ ಇದ್ದಾರೆ, ಫಸ್ಟ್ KRS ನೋಡಿದ್ರೆ ನೀವು ಅಂದ್ರು. ಇವ್ರು ಮೈಸೂರೆಲ್ಲ ಹುಟ್ಟು ಬಿಡಿದಾರೆ, KRS ನೋಡದೆ ಇರ್ತಾರೆ. ಅವ್ರು ಅಣ್ಣ ಅಂತ ಕೇಳಿದಾಗ ಇಲ್ಲ ಸರ್ ನೋಡಿಲ್ಲ, ಬಾ ನಾನು ತೋರಿಸ್ತೀನಿ. ಕರ್ಕೊಂಡು ಹೋಗ್ಬಿಟ್ಟು ನೋಡಿ ಇದು KRS, ಇದು ಹಿಂಗೆ ಏನೋ ಕತೆ ಹೇಳ್ಕೊಂಡು ಹೋಗಿ, ಯಾಕೆ ಹೆದರ್ತಾ ಇದೀಯ? ಅವಾಗ ಹೇಳಿದ್ರು, ಅಮ್ಮ ನನ್ ಊರು ಅಲ್ಲಿ ಬಂದಿರೋರೆಲ್ಲ ಇವರು, ಮತ್ ನೀವು ಇಷ್ಟು ಮೇರು ಕಲಾವಿದ್ರು, ನಿಮ್ ಜೊತೆ ಡ್ಯೂಯೆಟ್ ನನ್ ಕಷ್ಟ ಆಗ್ತಾ ಇದೆ. ಅವ್ರೊಂದು ಮಾತು ಹೇಳಿದ್ರು, ನೋಡಮ್ಮ ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ನಾನು ರಾಜ್ಕುಮಾರು ಅಲ್ಲ, ನೀನು ಆರ್ತಿನೂ ಅಲ್ಲ, ನಾವು ಕ್ಯಾರೆಕ್ಟರ್ಸ್. ನಿನ್ನ ಕಣ್ಣು ಮುಂದೆ ನಿನ್ನ ಫ್ರೆಂಡ್ಸು ಇಲ್ಲ, ನಿನ್ನ ಟೀಚರ್ಸು ಇಲ್ಲ, ನಿಮ್ ಊರು ಇಲ್ಲ, ನೀನು ಆ ಕ್ಯಾರೆಕ್ಟರ್. ಇದನ್ನ ನೀನ್ ಮನ್ಸಲ್ಲಿ ಇಟ್ಕೊಂಡ್ರೆ ಈ ಫೀಲ್ಡ್ ಅಲ್ಲಿ ಮುಂದಕ್ಕೆ ಬರ್ತೀಯ, ಇಲ್ಲಿದ್ರೆ ಮುಂದಕ್ಕೆ ಬರಲ್ಲ. ಅದನ್ನ ನಂಗೆ ಆರ್ತಿ ಹೇಳೋರು. ನಾನು 100 ಸಿನಿಮಾ ಮಾಡಿದ ಕಲಾವಿದ ಆಗಿದ್ದೇನೆ ಅಂದ್ರೆ ಅಣ್ಣವರ ಒಂದು ಮಾತು, ನಾನು ಪ್ರತಿ ಸಲ ಕ್ಯಾಮ್ರಾ ಎದುರಿಸುವಾಗ ಆ ಮಾತು ನೆನಪು ಪಡ್ಕೊಟ್ಟೆ. ಕ್ಯಾಮ್ರಾ ಮುಂದೆ ನಿಂತಾಗ ನೀನ್ ಆ ಕ್ಯಾರೆಕ್ಟರ್ ಮರ್ತ್ ಬಿಡ್ಬೇಕು ಎಲ್ಲ. ಆಮೇಲೆ ಎಷ್ಟು ಸಿನಿಮಾ ಆರ್ತಿ ಜೊತೆಗೂ ರಾಜ್ಕುಮಾರ್ ಮಾಡಿದ್ದಾರೆ, ಇದನ್ನ ಅವ್ರು ಬಹಳ ನೆನಪು ಮಾಡಿ. ಇನ್ನೊಂದು ಇನ್ಸಿಡೆನ್ಸು, ಆರ್ತಿ ರಾಜ್ಕುಮಾರ್ ಹಿಂಗೆ ಮೈಸೂರಿನಲ್ಲಿ ಶೂಟಿಂಗ್, ಮೈಸೂರು ಆರ್ತಿ ಅವ್ರ ಊರಲ್ಲಿ ಪ್ರತಿದಿನ ಮಧ್ಯಾಹ್ನ ಊಟಕ್ಕೆ ಅವ್ರು ಒಟ್ಟಿಗೆ ಕೂತ್ಕೊಂಡು, ರಾಜ್ಕುಮಾರ್ ಯೂನಿಟ್ ಅಲ್ಲಿ ಅದೊಂದು ಪದ್ಧತಿ, ಎಲ್ಲರೂ ರಾಜ್ಕುಮಾರ್ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋರು, ಹೊರ ಬಡಿಸೋರು. ಆರತಿ ಪ್ರತಿದಿನ ಏನೋ ಊಟಕ್ಕೆ ತಪ್ಪಿಸ್ಕೊ, ಏನಾರು ಒಂದು ಕಾರಣ ಹೇಳಿ ತಪ್ಪಿಸ್ಕೊಡೋರು.
2 ದಿನ ಗಮನಿಸಿದರೆ 3ನೇ ದಿನ ಎಲ್ಲಿ ಆರತಿ? ಇಲ್ಲ ಸರ್, ಹಿಂಗೇನೋ ಮನೇಲೆ ಊಟ ಮಾಡ್ತೀವಿ, ಕರೀರಿ ಅವ್ರನ್ನ. ಸರಿ, ಆರತಿ ಬಂದರೆ ಯಾಕೆ ಊಟಕ್ಕೆ ಬರ್ತಾ ಇಲ್ಲ ನಮ್ಮ ಜೊತೆ? ಇಲ್ಲ ನಾನು ಅಶ್ವತ್ಥಗೂ ಅವ್ರ ದೇವರು KS ಅಶ್ವತ್ಥ ಮೈಸೂರು, ಅವ್ರು ನಮ್ಮ ಜೊತೆ ಊಟ ಮಾಡ್ತಾರೆ, ನಿಂದು ಮಾತ್ರ ಮೈಸೂರು. ಹಂಗಾದ್ರೆ ಇದು ಬಿಟ್ಟು ಏನೋ ಕಾರಣ ಇದೆ ಹೇಳೋದು. ಯಾವ ಕಲಾವಿದ ಹಿಂಗೆ ಕೇಳಲ್ಲ, ಯಾಕೆ ಊಟ ಬಂದ್ರೆ ಬಿಟ್ರು ಅಷ್ಟೇ. ಆಮೇಲೆ ಆರತಿ ಹೆಂಗೆ ಹೇಳೋದು ರಾಜ್ಕುಮಾರ್ ಬಹಳ ಸಂಕೋಚದಲ್ಲಿ, ಅಣ್ಣ ನೀವು ನಾನ್ ವೆಜ್ ಊಟ ಮಾಡ್ತೀರಿ, ನಾನು ಪ್ಯೂರ್ ವೆಜಿಟೇರಿಯನ್ನು, ನಿಮ್ಮ ಜೊತೆಗೆ ನಂಗೆ ನಾನ್ ವೆಜ್ ಊಟ ಕಷ್ಟ ಆಗತ್ತೆ, ಅದಕ್ಕೆ ನಾನು ಊಟಕ್ಕೆ ತಪ್ಪಿಸ್ಕೊಳ್ತಾ ಇದ್ದೀನಿ ಅಷ್ಟೇ ತಾನೆ. ಯಾಕಮ್ಮ ಹುಡುಗಿ ಇಷ್ಟೆಲ್ಲ ಸಂಕೋಚ ಪಡ್ತೀವಿ? ಇಷ್ಟು ಹೇಳೋದಕ್ಕೆ ಅವ್ರನ್ನ ಕರೆದ್ಬಿಟ್ಟು, ನೋಡಿ ನಾಳೆಯಿಂದ ಆರತಿ ಕ್ಯಾರೆಕ್ಟರ್ ಇರೋವರೆಗೂ ನಾನ್ ವೆಜ್ ಕ್ಯಾನ್ಸಲ್, ಎಲ್ಲರೂ ವೆಜ್ ಊಟ, ಅವರು ನಮ್ಮ ಜೊತೆ ಊಟ ಮಾಡ್ಬೇಕು. ರಾಜ್ಕುಮಾರ್ ಪಾಲಿಸಿ ಕೊನೆಯವರೆಗೂ ಅಂದ್ರೆ ನಿಮ್ ಕಲಾವಿದನ್ ಹೆಂಗ್ ತಮ್ಮ ಸಮಾನರಾಗಿ ನೋಡ್ತಾ ಇದ್ರು ಅಲ್ವಾ? ಯಾವ ಕಲಾವಿದ್ರು ಅಂತ ಹೇಳಿ. ಈಗ ಒಂದ್ 4-5 ಸಿನಿಮಾ ಮಾಡ್ಬಿಟ್ರೆ ಸಾಕು, ಅವ್ರಿಗೆ ಅವ್ರನ್ನ ಹಿಡಿಯೋದಕ್ಕೆ ಆಗಲ್ಲ. ತಾವು ಮಾತ್ರ ಅಲ್ಲ, ತಮ್ಮ ಜೊತೆಗೆ ಆಕ್ಟ್ ಮಾಡೋರು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇಡೀ ಯೂನಿಟ್ ಜೊತೆ ಕುತ್ಕೊಂಡು ಯೂನಿಟ್ ಜೊತೆ ಸಪರೇಟ್ ಆಗಿ ಸಪರೇಟ್ ಆಗಿ ಯಾವತ್ತೂ ರಾಜ್ಕುಮಾರ್ ಊಟ ಮಾಡ್ತಾ ಇದ್ರು, ಯೂನಿಟ್ ಜೊತೆಗೆ ಅವ್ರು ಊಟ ಮಾಡೋರು. ಇನ್ನು ಬೇರೆ ನಟಿಯರು ಜಯಂತಿ ಅವರು ಜೇನುಗೂಡಿನಿಂದ ಕನ್ನಡ ಸಿನಿಮಾಗೆ ಬಂದ್ರು. ಚಂದವಳಿಯ ತೋಟದಲ್ಲಿ ಜಯಂತಿ ರಾಜ್ಕುಮಾರ್ ಫಸ್ಟ್ ಸಿನಿಮಾ. ಆಮೇಲೆ ಜಯಂತಿಯ ಅದೊಂದು ಪದ್ಧತಿ ಅವ್ರು ಮೊದಲಿಂದ ಇಟ್ಕೊಂಡು ಬಂದಿದ್ದು. ಬಂದಾಗ ಹಿರಿಯರಿಗೆಲ್ಲ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟು ಕ್ಯಾಮ್ರಾನ ತಗೊಳ್ಳೋದು. ರಾಜ್ಕುಮಾರ್ಗೂ ನಮಸ್ಕಾರ ಮಾಡಕ್ ಬಂದ್ರು. ರಾಜ್ಕುಮಾರ್ ಹೇಳಿದ್ರು, ಅಮ್ಮ ನೀನ್ ನಮಸ್ಕಾರ ಮಾಡ್ಬೇಕಾಗಿರೋದು ಕಲೆಗೆ, ನನಗಲ್ಲ. ನಾನು ನಮಸ್ಕಾರ ಮಾಡ್ಬೇಕಾಗಿರೋದು ಕಲಾ ಸರಸ್ವತಿ ನಮ್ಗೆಲ್ಲರಿಗಿಂತ ದೊಡ್ಡೋಳು. ಇಲ್ಲಿ ಯಾರು ಹಿರಿಯ ನಟರಿಲ್ಲ, ಕಿರಿಯ ನಟರಿಲ್ಲ, ನಾವೆಲ್ಲರೂ ಬಹಳ ಸಮಾನರು. ರಾಜ್ಕುಮಾರ್ನ ರಾಜು ಅಂತ ಕರೀತಾ ಇದ್ದು ಜಯಂತಿ ಒಬ್ರೆ ನಟಿಯರಲ್ಲಿ, ಉಳಿದವರೆಲ್ಲ ಅಣ್ಣವರು ಅಂತ ಕರೀತಾ ಇದ್ರು. ಆ ಸಲಿಗೆ ಇತ್ತು. ಒಂದು ಸಿನಿಮಾ ಪುನರ್ಜನ್ಮ, ಅದರಲ್ಲಿ ಜಯಂತಿಯವರ ಕ್ಯಾರೆಕ್ಟರ್ ಸಾಯುತ್ತೆ, ಮಧ್ಯದಲ್ಲೇ ಸಾಯುತ್ತೆ. ಬೆಳಗ್ಗೆಂದ್ರು ರಾಜ್ಕುಮಾರ್ ಬಹಳ ಡಲ್ ಆಗಿ ಇದ್ದಾರೆ. ಜಯಂತಿ ಕೇಳಿದ್ರು ತಿಂಡಿ ಮಾಡ್ಕೊಂಡು ಬಂದ್ಮೇಲೆ, ಅಣ್ಣ ಯಾಕಿಷ್ಟು ಡಲ್ ಆಗಿದ್ದೀರಿ ಅಂತ. ನಿನ್ ಕ್ಯಾರೆಕ್ಟರ್ ಮುಗ್ದೋಗ್ಬಿಡುತ್ತಲ್ಲಮ್ಮ, ಅದು ಕ್ಯಾರೆಕ್ಟರ್ ಅಲ್ವಾ ಅಂತ. ಅಲ್ಲ, ಅದನ್ನ ಫೀಲ್ ಮಾಡ್ಕೊ, ಆ ಕ್ಯಾರೆಕ್ಟರ್ ಅಷ್ಟು ಇಂಪಾರ್ಟೆಂಟ್, ಅದು ಇರ್ಬೇಕಾಗಿತ್ತು, ಇನ್ನೊಂದು ಮುಗ್ದೋಗ್ಬಿಡುತ್ತಲ್ಲ. ಇನ್ನೊಂದು ಸಿನಿಮಾ ಚಕ್ರತೀರ್ಥದಲ್ಲಿ ಜಯಂತಿ ಡ್ಯುಯಲ್ ರೋಲು. ಅದರಲ್ಲಿ ದೀಪಾವಳಿ ಯುಗಾದಿ ಹಬ್ಬದ ದಿವಸ ರಾಜ್ಕುಮಾರ್ ಕ್ಯಾರೆಕ್ಟ್ರು ಹಬ್ಬದ ದಿವಸ ಹೊರಗಡೆ ಹೋಗ್ಬೇಕು. ಆಮೇಲೆ ಜಯಂತಿ ಹೇಳ್ತಾರೆ, ಇಲ್ಲ ನೀವು ಹೋಗ್ಬೇಡಿ, ನೀವು ಹಬ್ಬದ ದಿವಸ. ಆವಾಗ ಶ್ರೀನಿವಾಸ ಕ್ಯಾರೆಕ್ಟರ್, ಇಲ್ಲ ನಾನು ಹೋಗ್ಲೇಬೇಕು, ನಾನು ಹೋಗದೆ ಇದ್ರೆ ಕೆಲಸ ಆಗಲ್ಲ, ಇವತ್ತು ನಾನು ಹೋಗ್ಲೇಬೇಕು ಅಂತ ಹೇಳ್ತಾರೆ. ಇವಳು ಎಷ್ಟು ಹೇಳಿದ್ರು ಕೇಳಲ್ಲ. ಹೋಗಿ ಅರ್ಧ ಗಂಟೆಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ತಗೊಂಡ್ಬರ್ತಾರೆ. ಇನ್ನೇನು ಡೆತ್ ಸೀನು. ಹಾಡು ನೀನ್ ಯಾವಾಗ್ಲೂ ಹೇಳ್ತಾ ಇದ್ದೆಲ್ಲ ಅದನ್ನ ಹಾಡು ಅಂತ, ನಿನ್ನ ರೂಪ ಕಣ್ಣಲ್ಲಿ ನಿನ್ನ, ಆ ಹಾಡು ಹೇಳ್ತಾ ಕೇಳ್ತಾನೆ ಒಂದು ಸಾಯ್ತಬೇಕು ರಾಜ್ಕುಮಾರ್. ಸೀನ್ ಮುಗಿದ ಮೇಲೂ ಕೂಡ ಜಯಂತಿ ಅಳ್ತಾ ಇದಾರೆ. ಅವ್ರು ಎದ್ಬಿಟ್ಟು ಅವ ಶಾರ್ಟ್ ಮುಗೀತು ಅಂದ್ರೆ ಜಯಂತಿ ಹೊರಗೆ ಬರಕಾಗ್ತಾ ಇಲ್ಲ ನನ್ಗೆ. ಈ ತರದಲ್ಲಿ ಇದೆರಡು ಘಟನೆ ನಂಗೆ ಜಯಂತಿನ ಹೇಳಿದ್ರು. ಅಂದ್ರೆ ಇಬ್ರು ಕ್ಯಾರೆಕ್ಟರ್ನ ಯಾವ ತರದಲ್ಲಿ ಪರ್ಸ್ಯೂ ಮಾಡೋರು ಅಂತ ಹೇಳಿ ಬಹಳ ಇಂಪಾರ್ಟೆಂಟ್ ಆದಂತ. ಈಗ ಬೇರೆ ನಟಿಯರ ಜೊತೆಗೆ ಏನೋ ಆಕ್ಟ್ ಮಾಡಿದ್ದಾರೆ, ಗೀತಾ ಅವರು, ಮಾಧವಿ ಅವರು, ಅವ್ರ ಜೊತೆಗೆ ಅಥವಾ ಯಾವ ರೀತಿ ತಮ್ಮ ಸಹ ಕಲಾವಿದರ ಜೊತೆಗೆ ಅವರು ಒಡನಾಟದ ಬಗ್ಗೆ ಹೇಳಿದ್ದಾರೆ. ನಾಟ್ ಓನ್ಲಿ ಆಕ್ಟ್ರೆಸ್ ಅಂತಾನೆ ಅಲ್ಲ, ಜೂನಿಯರ್ ಆರ್ಟಿಸ್ಟ್, ಇಬ್ಬರು ಆಕ್ಟ್ರೆಸ್ ಬಗ್ಗೆ ಹೇಳ್ಬೇಕು. ಒಂದು ಮಂಜುಳಾ ಅಣ್ಣವ್ರ ಬಗ್ಗೆ ಸೀರೀಸ್ ಸಿನಿಮಾಗಳು ಮಾಡ್ಕೊಂಡು ಬಂದವರು. ಸಂಪತ್ ಕೆ ಸವಾಲ್ ಸಿನಿಮಾದಲ್ಲಿ, ಸಂಪತ್ ಕೆ ಸವಾಲಲ್ಲಿ ರುದ್ರಿ ರೋಲ್ ಮಂಜುಳಾ ಮಾಡಬೇಕು. ಅವಾಗ ಅದರಲ್ಲಿ ರಾಜ ಅಂತ ಒಂದು ಹಾಡು ಬರುತ್ತೆ, ಅದು ಟರ್ನಿಂಗ್ ಪಾಯಿಂಟ್. ಸೊ ನಿಮ್ಗೆ ಬಹಳ ಕೋಪದಲ್ಲಿರ್ತಕ್ಕಂಥವಳು ಸಾಫ್ಟ್ ಆಗ್ಬೇಕು, ಅವಳು ಇವನ್ ಮೇಲೆ ಲವ್ ಕ್ರಿಯೇಟ್ ಆಗ್ಬೇಕು. ಸೊ ಅಲ್ಲಿವರೆಗೂ ಇದ್ದವರು ಶಾರ್ಟ್ ಹಾಡು ಮುಗಿದ್ಮೇಲೆ, ಹಾಡು ಮುಗಿಯತ್ತೆ, ನಿಮ್ಗೆ ಗಮನಿಸಿರ್ಬೇಕು ಆ ಸಿನಿಮಾ, ಆಮೇಲೆ ಒಂದ್ಸಲ ನೋಡಿ. ಹಾಡು ಮುಗಿದ್ಮೇಲೆ ಶಾರ್ಟ್ ಕಂಟಿನ್ಯೂ ಆಗುತ್ತೆ. ಅದು ಆಕ್ಚುಲಿ ಹಾರ್ಡ್ ಪ್ಲಾನ್ ಮಾಡಿರ್ಲಿಲ್ಲ ಅದನ್ನ. ಆಮೇಲೆ ಅಣ್ಣವರು ಮಂಜುಳನ್ ಕರೆದು ಹೇಳಿದ್ರು,
ನೋಡಮ್ಮ ನಿನ್ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಕೊಡ್ತೀನಿ ನನಗೆ. ಈ ಹಾಡಿನಲ್ಲಿ ಏನ್ ಬಂದಿದೆ, ಅವಳು ಪ್ರೀತಿಯನ್ನ ಅಭಿವ್ಯಕ್ತಿಸ್ತಾ ಇದ್ದಾಳೆ, ಇವನು ಅದನ್ನ ಒಪ್ಕೊಳ್ತಾ ಇಲ್ಲ. ಹೌದು, ಬೆಂಕಿಯಂತೆ ನಾನು, ತಣ್ಣೀರಿನಂತೆ ನೀನು ಅಂತ ಹೇಳ್ತಾನೆ. ನನಗೊಂದು 20 ಸೆಕೆಂಡ್ ಬೇಕಮ್ಮ, ನೀನು ಪ್ರೀತಿಯನ್ನ ತೋರಿಸ್ಬೇಕು ಎಂಡ್ ಅಲ್ಲಿ. ಅದು ನಿಮ್ಗೆ ಹಾಡು ಆದ್ಮೇಲೆ ಬರುತ್ತಾ ಸೀನ್, ತೋರಿಸ್ಬೇಕು ನೀವು. ನಿನ್ನೆ ಫೇಶಿಯಲ್ ಎಕ್ಸ್ಪ್ರೆಷನ್ ನನಗೆ ಬೇಕು. ನನಗೆ ಇದು ಡೈರೆಕ್ಟ್ ಹೇಳಿದ್ದಲ್ಲ, ಅಣ್ಣವ್ರು ಹೇಳಿದ್ದ. ಮಂಜು ಅದನ್ನ ತುಂಬಾ ನೆನಪು ಮಾಡ್ಕೊಳ್ಳೋರು. ಅಂದ್ರೆ ಎಷ್ಟು ಸೂಕ್ಷ್ಮ ಗ್ರಹಿಸೋರು ಇವರು ಅಣ್ಣವರು, ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಂತ ಹೇಳ್ಬಿಟ್ಟು. ಆಮೇಲೆ ನೀನನ್ನ ಗೆಲ್ಲಲಾರೆ ಬಂದಾಗ ಅದರಲ್ಲೊಂದು ಹಾಡಿದೆ, ಚಾಲೆಂಜಿಂಗ್ ಸಾಂಗ್. ಮಂಜುಳ ಭರತನಾಟ್ಯ ಕಲಾವಿದೆ, ಅವಳಿಗೆ ಡ್ಯಾನ್ಸ್ ಗೊತ್ತು, ಅವ್ರು ಭರತನಾಟ್ಯ ಕಲ್ತವ್ರು ಪಂಚ ಆಕ್ಚುಲಿ. ಭರತನಾಟ್ಯ ಪ್ರೋಗ್ರಾಮ್ ಎಲ್ಲ ಕೊಡ್ತಾ ಇದ್ದಾರೆ. ರಾಜ್ಕುಮಾರ್ ಅದಕ್ಕೆ ನೋಡಮ್ಮ ಇದು ಕಾಂಪಿಟೇಷನ್, ಇದು ನೀನ್ ಭರತನಾಟ್ಯದ ಸ್ಟೆಪ್ ಹಾಕಬಾರ್ದು ಇಲ್ಲಿ. ನೀನ್ ಭರತನಾಟ್ಯದ ಸ್ಟೆಪ್ ಹಾಕಿದ್ರೆ ನಾನು ಭರತನಾಟ್ಯದ ಸ್ಟೆಪ್ ಹಾಕ್ತೀನಿ. ಭರತನಾಟ್ಯದ ಸ್ಟೆಪ್ ಅಲ್ಲಿ ನೀನ್ ಸೋತ್ರು ಕಲೆಗೆ ಅವಮಾನ, ನಾನ್ ಸೋತ್ರು ಕಲೆಗೆ ಭರತನಾಟ್ಯ ಸ್ವಲ್ಪ ದೊಡ್ಡ ಮಾತು ಇದು ಅಲ್ವಾ. ನೀನು ನಾರ್ಮಲ್ ಸ್ಟೆಪ್ ಹಾಕು. ಸೊ ನಾರ್ಮಲ್ ಸ್ಟೆಪ್ ಅಲ್ಲಿ ಯಾರು ಗೆದ್ರು ಯಾರು ಸೋತ್ರು ಏನೋ ವ್ಯತ್ಯಾಸ. ಸೊ ಇದು ಎರಡು ಮಂಜುಳಾ ಅವರೇ ನೆನಪು ಮಾಡ್ಕೊಂಡು ಎಷ್ಟು ಸೂಕ್ಷ್ಮಗಳನ್ನ ಅವರು ಅರ್ಥ ಮಾಡ್ಕೊಳ್ತಾ ಇದ್ರು ರಾಜ್ಕುಮಾರ್ ಅಂತ ಹೇಳಿ. ಇನ್ನು ಭಾಗ್ಯವಂತರ ಸಿನಿಮಾ ಬಿ ಸರೋಜಾದೇವಿಯವ್ರ ಜೊತೆಗೆ, ಆ ಸಿನಿಮಾ ಚಿತ್ರೀಕರಣದ ಬಗ್ಗೆ ಏನಾದ್ರು? ಅಲ್ಲ, ಆಕ್ಚುಲಿ ಸರೋಜಾದೇವಿಯವರು ಅದಕ್ಕಿಂತಲೂ ಮುಂಚೆ ರಾಜ್ಕುಮಾರ್ ಜೊತೆ ಬಹಳ ತುಂಬಾ ಸಿನಿಮಾ ಮಾಡಿದ್ದಾರೆ. ಅದರಲ್ಲಿ ಭಾಗ್ಯವಂತರು ಬಹಳ ವಿಶೇಷವಾದಂತಹ ಸಿನಿಮಾ. ನ್ಯಾಯವೇದಿಯವರು ರಾಜ್ಕುಮಾರ್ ಸರೋಜಾದೇವಿಯ ಪೇರಲ್ಲಿ ಬಹಳ ಫೇಮಸ್ ಆದಂತ ಸಿನಿಮಾ ಅದು. ಭಾಗ್ಯವಂತರು ಮಾಡುವಾಗ ಒಂದು ಸೀನ್ ಇದೆ, ಅದು ಅಣ್ಣವರು ಅದರಲ್ಲಿ ಬಹಳ ಅನ್ಯೋನ್ಯ ದಂಪತಿಗಳವರು, ಅವರು ಲೆಕ್ಕ ಕೊಡು ಅಂತ ಕೇಳ್ತಾರೆ ಅಣ್ಣವರು. ಅವರು ಲೆಕ್ಕ ಕೇಳಿದಾಗ ಇವಳು ಕಾಲ್ ನೋವು ಕೈ ನೋವು ಅದು ಏನೋ ಆಗಿದೆ ಅಂತ ಏನೋ ನಾಟಕ ಮಾಡ್ತಾರೆ. ಸೀನ್ ಅದು ಶಾರ್ಟ್ ಆಯ್ತು. ಶಾರ್ಟ್ ಆದ್ಮೇಲೆ ಕಟ್ ಮಾಡಿ ಅಣ್ಣವರು. ಕಟ್ ಮಾಡ್ಬಿಟ್ಮೇಲೆ, ಅಲ್ಲಮ್ಮ ಸರೋಜಮ್ಮ, ನಿಮ್ ನಾಟಕನೂ ಮಾಡಕ್ ಬರಲ್ವ, ನಾಟಕ ಹಿಂಗ ಮಾಡ್ತಾರೆ ಅಂತ ಅದನ್ನು ಅಣ್ಣವ್ರು ಮಾಡಿ ತೋರ್ಸುದ್ರಿ. ಹಿಂಗ್ ಮಾಡ್ಬೇಕಮ್ಮ ನೀನು ಅಂತ. ಈ ಇನ್ಸೂರೆನ್ಸ್ ಹೇಳಿ ಸರೋಜಾದೇವಿ ಹೇಳೋರು, ಅವ್ರು ಮಾಡಿ ತೋರಿಸಿದ್ರೆ 50% ಕೂಡ ನಾನು ಸಿನಿಮಾದಲ್ಲಿ ಮಾಡಿಲ್ಲ. ಅವರು ನಿಜವಾದ ಕಲಾವಿದರು, ಸಾಕ್ಷಿ ಅದು. ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ, ಹೆಂಗ್ ಕಳ್ತಾನ ಲೆಕ್ಕ ಬರ್ದಿಲ್ಲ, ತಪ್ಪಿಸ್ಕೋಬೇಕು ಗಂಡನಿಂದ. ಇಷ್ಟು ಚೆನ್ನಾಗಿ ಅಣ್ಣವ್ರು ಅದನ್ನ ಮಾಡಿ ತೋರ್ಸಿದ್ರು, ಬಹಳ ಅದ್ಭುತ ಅಂತ ಅನ್ನಿಸ್ತು.